ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಉಗ್ರ ದಾಳಿಯಲ್ಲಿ 30 ಜನ ಭಾರತೀಯರು ಹತರಾದರೆ 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಸಾಲದಕ್ಕೆ ಪೆಹಲ್ಗಾಮ್ನ ಸುತ್ತಮುತ್ತ ಭಾರತೀಯ ಸೇನೆ ಕಟ್ಟೆಚ್ಚರ ವಹಿಸಿದೆ. ಉಗ್ರಗಾಮಿಗಳ ಹುಟ್ಟಡಗಿಸಲು ಸರ್ವಸನ್ನದ್ಧವಾಗಿದೆ. ಇಷ್ಟೆಲ್ಲ ರಾದ್ಧಾಂತವಾದ ಬಳಿಕ ಎಚ್ಚೆತ್ತುಕೊಂಡಿರುವ ಭಾರತ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಹಲವಾರು ಕಟ್ಟುನಿಟ್ಟಿನ ಕ್ರಮ ಜರುಗಿಸಿದೆ. ಇದು ಪಾಕಿಸ್ತಾನಿಯರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಅಲ್ಲದೆ ಈ ದಾಳಿಯ ನಂತರ ಆಸುಪಾಸಿನ ಪ್ರಮುಖ ಪ್ರವಾಸಿ ತಾಣಗಳಿಗೂ ಮತ್ತು ಧಾರ್ಮಿಕ ಕೇಂದ್ರಗಳಿಗೂ ಸರ್ಪಗಾವಲು ಇರಿಸಲಾಗಿದ್ದು, ಅನುಮಾನಾಸ್ಪದ ವ್ಯಕ್ತಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಬಂಧಿಸಿ ವಿಚಾರಣೆ ನಡೆಸಲಾಗ್ತಿದೆ. ಇಂಥ ಕಟ್ಟೆಚ್ಚರಕ್ಕೆ ಒಳಗಾಗಿರುವ ರುದ್ರ ರಮಣೀಯ ಪರಿಸರದ ನಟ್ಟ ನಡುವೆಯೇ ಪ್ರೇಕ್ಷಕರನ್ನ ಧಾರ್ಮಿಕರನ್ನು ಕೈಬೀಸಿ ಕರೆಯುತ್ತಾ ನಿಂತಿದೆ ವೈಷ್ಣೋ ದೇವಿ ದೇವಾಲಯ. ಇದೀಗ ಈ ದೇವಾಲಯಕ್ಕೂ ಮುನ್ನೆಚ್ಚರಿಕೆ ಕ್ರಮ ಜರುಗಿಸಲಾಗಿದ್ದು, ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಆದರೆ ಕೆಲವೊಂದು ಮೂಲಗಳ ಪ್ರಕಾರ ಈ ಅನಾಹುತಕ್ಕೆ ಕಾರಣವೇ ವೈಷ್ಣೋದೇವಿಯ ಮುನಿಸಂತೆ. ವೈಷ್ಣೋದೇವಿ ಮುನಿಸಿಕೊಂಡಿದ್ದಕ್ಕೆ ಇತ್ತೀಚೆಗೆ ಹಲವಾರು ದುರ್ಘಟನೆಗಳು, ಸಾವು ನೋವುಗಳು ಸಂಭವಿಸುತ್ತಿದೆ ಅನ್ನೋದು ಧಾರ್ಮಿಕ ಚಿಂತಕರ ಅಭಿಪ್ರಾಯ. ಯಾಕಂದ್ರೆ ಇತ್ತೀಚೆಗೆ ಆ ಶಕ್ತಿಪೀಠದ ಸುತ್ತಮುತ್ತ ಪ್ರವಾಸೋದ್ಯಮಕ್ಕೆ ನಾನಾ ರೀತಿಯ ಬದಲಾವಣೆಗಳನ್ನು ಮಾಡಲಾಗ್ತಿತ್ತು. ಅಲ್ಲದೆ ಕಾಡು ಕಡಿದು ಲಾಡ್ಜ್, ಹೋಟೆಲ್ ಹಾಗೂ ಮನೋರಂಜನೆಗಾಗಿ ನಾನಾ ರೀತಿಯಾಗಿ ಬದಲಾವಣೆ ಮಾಡಲಾಗುತ್ತಿತ್ತಂತೆ. ಈ ಹಿನ್ನೆಲೆ ಕಳೆದ ವರ್ಷದಿಂದಲೇ ಇಂತಹ ಬೆಳವಣಿಗೆ ಸರಿಯಾದುದಲ್ಲ ಎಂಬ ಕೂಗು ಕೇಳಿ ಬಂದಿತ್ತಾದರೂ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ 379 ರದ್ದಾಗಿ ಸಂಪೂರ್ಣವಾಗಿ ಭಾರತ ಸರ್ಕಾರದ ಹಿಡಿತಕ್ಕೆ ಬಂದಾದ ನಂತರವಂತೂ ಟಾಪ್ ಲೆವೆಲ್ನಲ್ಲಿ ಟೂರಿಸ್ಟ್ ಸ್ಪಾಟ್ ಮಾಡುವುದಕ್ಕೆ ಮುಂದಾಗಿತ್ತು ಸರ್ಕಾರ. ಆದರೆ ಇದೀಗ ಈ ಅಚಾತುರ್ಯ ನಡೆದೇ ಬಿಟ್ಟಿದೆ. ಅಷ್ಟಕ್ಕೂ ಈ ವೈಷ್ಣೋದೇವಿಗೂ ಇಲ್ಲಿ ನಡೆದಿರುವ ಅನಾಹುತಗಳಿಗೂ ಏನು ಸಂಬಂಧ? ವೈಷ್ಣೋದೇವಿ ಶಕ್ತಿಪೀಠದ ಹಿನ್ನೆಲೆಯಾದರೂ ಎಂಥದ್ದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ವೈಷ್ಣೋದೇವಿ ದೇವಾಲಯ ಉತ್ತರ ಭಾರತದ ಅತ್ಯಂತ ಪೂಜ್ಯ ಮತ್ತು ಪವಿತ್ರ ತಾಣಗಳಲ್ಲಿ ಒಂದು. ಜಮ್ಮು ಮತ್ತು ಕಾಶ್ಮೀರದ ಕತ್ರಾದಲ್ಲಿರುವ ಪ್ರಸಿದ್ಧ ಹಿಂದೂ ದೇವಾಲಯ. ವಿಶ್ವಮಟ್ಟದಲ್ಲಿ ಈ ದೇಗುಲ ಪ್ರಸಿದ್ಧಿಯನ್ನು ಪಡೆದಿದೆ. ಪ್ರತಿ ವರ್ಷ ಕೋಟ್ಯಾಂತರ ಯಾತ್ರಾರ್ಥಿಗಳು ವೈಷ್ಣೋದೇವಿಗೆ ಭೇಟಿ ನೀಡುತ್ತಾರೆ. ವೈಷ್ಣೋದೇವಿ ದೇವಾಲಯವನ್ನ ಶ್ರೀಮಾತಾ ವೈಷ್ಣೋದೇವಿ ದೇವಾಲಯ ಅಂತಲೂ ಕರೀತಾರೆ. ದುರ್ಗೆಗೆ ಸಮರ್ಪಿತವಾದ 108 ಮಹಾಶಕ್ತಿ ಪೀಠಗಳಲ್ಲಿ ಈ ದೇವಾಲಯ ಕೂಡ ಒಂದು. ವೈಷ್ಣೋದೇವಿಯನ್ನ ಮಾತಾರಾಣಿ, ತ್ರಿಕೂಟ, ಅಂಬೆ ಮತ್ತು ವೈಷ್ಣವಿ ಎಂದು ಕೂಡ ಕರೀತಾರೆ. ವೈಷ್ಣೋದೇವಿಯನ್ನ ಮಹಾಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗಿದೆ. ವೈಷ್ಣೋದೇವಿಯನ್ನ ಕಾಳಿ, ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯ ಸಂಯೋಜಿತ ಅವತಾರವಾಗಿಯೂ ಪೂಜಿಸಲಾಗುತ್ತೆ. ಅಲ್ಲದೆ ಹರಿಯ ಶಕ್ತಿ ಸ್ವರೂಪಳಾಗಿಯೂ ನೋಡಲಾಗುತ್ತೆ. ದೇವಿ ಮಹಾಭಾಗವತ ಪುರಾಣದಲ್ಲಿ ಈ ದೇವಿಯನ್ನ ವಿಷ್ಣುಪ್ರಿಯ ಅಂತಲೂ ಉಲ್ಲೇಖಿಸಲಾಗಿದೆ. ವರಾಹ ಪುರಾಣದ ತ್ರಿಶಕ್ತಿ ಮಹಾತ್ಮ್ಯದಲ್ಲಿ ವೈಷ್ಣೋದೇವಿಯು ತ್ರಿಕಾಲ ದೇವತೆಯಿಂದ ಹುಟ್ಟಿದಳೆಂದು ಉಲ್ಲೇಖಿತವಾಗಿದೆ. ತ್ರಿಕಾಲ ದೇವತೆ ತ್ರಿಮೂರ್ತಿಗಳಿಂದ ಹುಟ್ಟಿದ ದೇವತೆ. ಈಗ ತ್ರಿಕೂಟ ಧಾಮ ಕ್ಷೇತ್ರದಲ್ಲಿ ಮುಂಚೆ ಶತಸ್ನಗ ಪರ್ವತವಿತ್ತಂತೆ. ಅಲ್ಲಿದ್ದ ಮಹಿಷಾಸುರ ಎಂಬ ಅಸುರನನ್ನ ದೇವಿಯು ಸಂಹರಿಸಿದಳು ಎಂಬ ನಂಬಿಕೆ ಇದೆ. ಲಕ್ಷ್ಮೀ ನಾರಾಯಣ ಸಂಹಿತೆಯು ಕೃತಯುಗ ಸಂತಾನ ಮತ್ತು ದ್ವಾಪರಾಯುಗದ ಸಂತಾನವು ದೇವಿಯನ್ನ ಮಾಣಿಕಿ, ಕಲ್ಕಿಯ ಶಕ್ತಿ ಎಂದು ಕರೆಯುತ್ತೆ. ಯಾಕಂದ್ರೆ ದೇವಿಯು ಮಾಣಿಕ ಪರ್ವತದಲ್ಲಿ ನೆಲೆಸಿದ್ದಾಳಂತೆ. ಬೃಹತ್ ತಂತ್ರಸಾರದ ಪ್ರಕಾರ ಆಕೆಯನ್ನ ಹರಿಪ್ರಿಯ ತ್ರಿಕೂಟ ಅಂತಲೂ ಕರೀತಾರೆ. ಪ್ರೊಫೆಸರ್ ಮತ್ತು ಲೇಖಕ ಮನೋಹರ್ ಸಜ್ಞಾನಿ ಹೀಗೆ ಹೇಳ್ತಾರೆ: ವೈಷ್ಣೋದೇವಿಯ ಮೂಲ ವಾಸಸ್ಥಾನ ಅರ್ಧ ಕುನ್ವಾರಿ. ಇದು ಕತ್ರಾ ಪಟ್ಟಣ ಮತ್ತು ಗುಹೆಯ ನಡುವೆ ಸಿಗುವ ಸ್ಥಳವಾಗಿದೆ. ಮಗು 9 ತಿಂಗಳು ಹೇಗೆ ತಾಯಿಯ ಗರ್ಭದಲ್ಲಿ ಇರುತ್ತೋ ಹಾಗೆಯೇ 9 ತಿಂಗಳು ಈ ಗುಹೆಯಲ್ಲಿ ಧ್ಯಾನ ಮಾಡಿದ್ದಳಂತೆ ದೇವಿ. ವೈಷ್ಣೋದೇವಿಯನ್ನ ಹಿಡಿಯಲು ಭೈರವನಾಥನು ಹಿಂದೆ ಓಡಿ ಹೋದಾಗ ದೇವಿಯು ಬೆಟ್ಟದ ಗುಹೆಯೊಂದರ ಬಳಿಗೆ ಬಂದ್ಲು. ಆಗ ದೇವಿಯು ಹನುಮಂತನನ್ನ ಕರೆದು, ನಾನು ಈ ಗುಹೆಯಲ್ಲಿ 9 ತಿಂಗಳು ತಪಸ್ಸು ಮಾಡುತ್ತೇನೆ, ಅಲ್ಲಿಯವರೆಗೆ ನೀನು ಭೈರವನಾಥನನ್ನ ಗುಹೆಯೊಳಗೆ ಪ್ರವೇಶಿಸಲು ಬಿಡಬಾರದು ಅಂತ ಹೇಳ್ತಾಳೆ. ಹನುಮಂತನು ತಾಯಿಯ ಆಜ್ಞೆಯನ್ನ ಪಾಲಿಸಿದ. ಭೈರವನಾಥನನ್ನ ಈ ಗುಹೆಯ ಹೊರಗೆ ಇರಿಸಲಾಗಿತ್ತು ಎಂದು ಸ್ಥಳೀಯ ದಂತಕಥೆಗಳು ಹೇಳ್ತಾವೆ. ಇಂದು ಆ ಪವಿತ್ರ ಗುಹೆಯನ್ನ ಅರ್ಧ ಕುನ್ವಾರಿ ಎಂದು ಕರೀತಾರೆ. ನವರಾತ್ರಿಯಂತಹ ಹಬ್ಬಗಳ ಸಮಯದಲ್ಲಿ ಪ್ರವಾಸಿಗರ ಸಂಖ್ಯೆ 1 ಕೋಟಿಗೂ ಅಧಿಕವಾಗಿರುತ್ತೆ. ಅಲ್ಲದೆ 3,000 ಕೋಟಿ ವಾರ್ಷಿಕ ಆದಾಯವನ್ನು ಹೊಂದಿದೆ ಈ ದೇವಾಲಯ. ಈ ದೇವಾಲಯದಲ್ಲಿಯೇ ಸ್ವಾಮಿ ವಿವೇಕಾನಂದರು ವೈಷ್ಣೋದೇವಿಯನ್ನ ಸಿದ್ಧಿಸಿಕೊಂಡಿದ್ದರಂತೆ. ಇಂದಿಗೂ ಅನೇಕ ಸಾಧು ಸಂತರು ಈ ದೇವಾಲಯಕ್ಕೆ ಭೇಟಿ ನೀಡಿ ಸಾಧನೆಯನ್ನ ಮಾಡ್ತಾರೆ. ಇನ್ನು ವೈಷ್ಣೋ ದೇವಿಯ ಕುರಿತಾದ ಪೌರಾಣಿಕ ಕಥೆಯನ್ನ ಗಮನಿಸಿದಾಗ, ಒಮ್ಮೆ ಪರ್ವತಗಳ ತಾಯಿ ವೈಷ್ಣೋ ದೇವಿಯು ತನ್ನ ಪ್ರೀತಿಯ ಭಕ್ತನಾದ ಪಂಡಿತ ಶ್ರೀಧರನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗುವುದರ ಮೂಲಕ
ಇಡೀ ಸೃಷ್ಟಿಗೆ ತನ್ನ ಇರುವಿಕೆಯನ್ನು ಪ್ರದರ್ಶಿಸಿದಳೆಂಬ ನಂಬಿಕೆ ಇದೆ. ಆ ಕಥೆಯನ್ವಯ ಇಂದಿನ ಕತ್ರಾ ಪಟ್ಟಣದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಹಂಸಾಲಿ ಗ್ರಾಮದಲ್ಲಿ ತಾಯಿ ವೈಷ್ಣೋದೇವಿಯ ಪರಮ ಭಕ್ತನಾಗಿದ್ದ ಶ್ರೀಧರ ಎಂಬಾತ ವಾಸಿಸುತ್ತಿದ್ದ. ಆತನಿಗೆ ಮದುವೆಯಾಗಿ ಎಷ್ಟೇ ವರ್ಷ ಕಳೆದರೂ ಕೂಡ ಮಕ್ಕಳಾಗಿರಲಿಲ್ಲ. ಆದ್ದರಿಂದ ಆತ ವೈಷ್ಣೋದೇವಿಯನ್ನ ಪೂಜಿಸುತ್ತಿದ್ದ. ಒಂದು ದಿನ ನವರಾತ್ರಿಯಂದು ಶ್ರೀಧರ ಕನ್ಯೆಯರನ್ನ ಹಬ್ಬಕ್ಕೆ ಕರೀತಾರೆ. ಆ ಕನ್ಯೆಯರಲ್ಲಿ ವೈಷ್ಣೋದೇವಿಯು ಕೂಡ ಸೇರಿಕೊಳ್ತಾಳೆ. ಪೂಜೆ ಮುಗಿದ ನಂತರ ಎಲ್ಲ ಕನ್ಯೆಯರು ಪ್ರಸಾದವನ್ನ ಸ್ವೀಕರಿಸಿ ಹೊರಡುತ್ತಾರೆ. ಆದರೆ ವೈಷ್ಣೋದೇವಿ ಅಲ್ಲೇ ಇದ್ದು ತನ್ನ ಭಕ್ತ ಶ್ರೀಧರನಲ್ಲಿ ಎಲ್ಲರನ್ನೂ ಮನೆಗೆ ಬರುವಂತೆ ಆಹ್ವಾನಿಸು ಎಂದು ಹೇಳ್ತಾಳೆ. ಶ್ರೀಧರ ಆ ಹುಡುಗಿಯ ಮಾತಿಗೆ ಒಪ್ಪಿಕೊಂಡು ಭಂಡಾರೆಗೆ ಎಲ್ಲರನ್ನೂ ಆಹ್ವಾನಿಸ್ತಾರೆ. ಭಕ್ತ ಶ್ರೀಧರನು ಗುರು ಗೋರಖನಾಥರನ್ನ ಮತ್ತು ಅವರ ಶಿಷ್ಯ ಬಾಬಾ ಭೈರವನಾಥರನ್ನು ಊಟಕ್ಕೆ ಆಹ್ವಾನಿಸಿದ. ಆದರೆ ಬಂದವರೆಲ್ಲರಿಗೂ ಹೊಟ್ಟೆ ತುಂಬಾ ಊಟದ ವ್ಯವಸ್ಥೆ ಮಾಡಲಾಗಿತ್ತಂತೆ. ಇದನ್ನು ಕಂಡ ಗ್ರಾಮಸ್ಥರೆಲ್ಲರೂ ಆಶ್ಚರ್ಯಚಕಿತರಾದರು. ಇಷ್ಟು ಜನರಿಗೆ ಆಹಾರವನ್ನ ನೀಡುತ್ತಿರುವ ಆ ಹುಡುಗಿ ಯಾರೆಂದು ಎಲ್ಲರಿಗೂ ಕುತೂಹಲ ಸೃಷ್ಟಿಯಾಯಿತು. ನಂತರ ಗ್ರಾಮಸ್ಥರು ಪಂಡಿತ ಶ್ರೀಧರನ ಮನೆಗೆ ಭೋಜನಕ್ಕಾಗಿ ಬರ್ತಾರೆ. ಆಗ ತಾಯಿ ವೈಷ್ಣೋದೇವಿಯು ಎಲ್ಲರಿಗೂ ರಹಸ್ಯಮಯ ಪಾತ್ರೆಯಲ್ಲಿ ಊಟವನ್ನ ನೀಡಲು ಪ್ರಾರಂಭಿಸ್ತಾಳೆ. ಕನ್ಯೆಯ ರೂಪದಲ್ಲಿದ್ದ ವೈಷ್ಣೋದೇವಿಯು ಗ್ರಾಮಸ್ಥರೆಲ್ಲರಿಗೂ ಭೋಜನವನ್ನ ಬಡಿಸುತ್ತಾ ಭೈರವನಾಥನ ಬಳಿಗೆ ಬರ್ತಾಳೆ. ಆಗ ಭೈರವನಾಥನು ಆ ಹುಡುಗಿಯನ್ನ ಅಸಾಮಾನ್ಯಳೆಂದು ಪತ್ತೆ ಹಚ್ಚಿದ. ಹಾಗೆ ದೇವಿಯನ್ನ ಪತ್ತೆ ಹಚ್ಚಲೆಂದು ನನಗೆ ಸಸ್ಯಾಹಾರ ಪದಾರ್ಥ ಬೇಡ, ನನಗೆ ಮಾಂಸ ಹಾಗೂ ಕುಡಿಯಲು ಮದ್ಯ ಬೇಕೆಂದು ಕೇಳ್ತಾನೆ. ಆಗ ವೈಷ್ಣೋದೇವಿಯು ಬ್ರಾಹ್ಮಣರು ಮಾಂಸವನ್ನ ಸೇವಿಸುವುದು ಬಹಳ ಅಪರಾಧ, ಹಾಗಾಗಿ ಮಾಂಸವನ್ನ ಸೇವಿಸಬಾರದೆಂದು ಹೇಳ್ತಾಳೆ. ಆದರೆ ಭೈರವನಾಥನು ನನಗೆ ಮಾಂಸಾಹಾರ ಬೇಕೇ ಬೇಕೆಂದು ಪಟ್ಟು ಹಿಡಿದು ದೇವಿಯನ್ನ ಹಿಡಿಯಲು ಹೋಗ್ತಾನೆ. ಆಗ ದೇವಿಯು ಭೈರವನಾಥನಿಂದ ತಪ್ಪಿಸಿಕೊಂಡು ತ್ರಿಕೂಟ ಪರ್ವತಕ್ಕೆ ಹಾರಿ ಹೋಗ್ತಾಳೆ. ಅದೇ ಸಮಯದಲ್ಲಿ ದೇವಿಯನ್ನ ಭೈರವನಾಥ ಕೂಡ ಬೆಂಬಿಡದೆ ಅಟ್ಟಿಸಿಕೊಂಡು ಹೋಗ್ತಾನೆ. ಅದೇ ಸಮಯಕ್ಕೆ ದೇವಿಯ ರಕ್ಷಣೆಗೆ ಹನುಮಂತ ಬರ್ತಾನೆ. ನಂಬಿಕೆಗಳ ಪ್ರಕಾರ ತಾಯಿಯನ್ನ ರಕ್ಷಿಸಲು ಮುಂದಾದ ಹನುಮಂತನಿಗೆ ಬಾಯಾರಿಕೆಯಾಗತ್ತೆ. ಹನುಮಂತನು ತಾಯಿಯಲ್ಲಿ ತನಗೆ ಕುಡಿಯಲು ನೀರು ಬೇಕೆಂದು ಕೇಳ್ತಾನೆ. ಆಗ ವೈಷ್ಣೋದೇವಿ ಬಿಲ್ಲುಗಳಿಂದ ಪರ್ವತವನ್ನ ಸೀಳಿ ನೀರು ಹೊರಬರುವಂತೆ ಮಾಡುತ್ತಾಳಂತೆ. ಅದೇ ನೀರಿನಲ್ಲಿ ಹನುಮಂತನು ಕೂಡ ಬಾಯಾರಿಕೆಯನ್ನ ನೀಗಿಸಿಕೊಳ್ತಾನೆ. ಹಾಗೂ ದೇವಿಯು ಕೂಡ ಅದೇ ನೀರಿನಲ್ಲಿ ತನ್ನ ಕೇಶವನ್ನ ತೊಳೆದಳಂತೆ. ಆದ್ದರಿಂದ ನದಿಯನ್ನ ಬಾಣಗಂಗಾವೆಂದು ಕರೆಯಲಾಗುತ್ತೆ. ಹಾಗೂ ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ್ರೆ ಭಕ್ತರ ದಣಿವು ಮತ್ತು ಸಂಕಟ ಪರಿಹಾರವಾಗುತ್ತೆ ಎಂಬ ನಂಬಿಕೆ ಇದೆ. ಈ ವೇಳೆ ತಾಯಿ ವೈಷ್ಣೋದೇವಿಯು ಒಂದು ಗುಹೆಯನ್ನ ಪ್ರವೇಶಿಸಿ ಅಲ್ಲಿಯೇ ಬರೋಬ್ಬರಿ 9 ತಿಂಗಳುಗಳ ಕಾಲ ಧ್ಯಾನ ಸ್ಥಳ ಆದಳಂತೆ. ಆದ್ರೆ ಅಲ್ಲಿಗೂ ಕೂಡ ಭೈರವನಾಥ ಹುಡುಕಿಕೊಂಡು ಬಂದ. ಆಗ ಆ ಗುಹೆಯಲ್ಲಿದ್ದ ಸನ್ಯಾಸಿಯು ಭೈರವನಾಥನಿಗೆ ಆಕೆ ಕನ್ಯೆಯಲ್ಲ, ಬದಲಾಗಿ ಆಕೆ ಆದಿಶಕ್ತಿ ಜಗದಂಬಾ ಎಂದು ವಿವರಿಸ್ತಾನೆ. ಆದರೂ ಕೂಡ ಭೈರವನಾಥ ಸನ್ಯಾಸಿಯ ಮಾತನ್ನ ಕೇಳದೆ ಆಕೆಯನ್ನ ಹಿಡಿಯಲು ಗುಹೆಯೊಳಗೆ ಪ್ರವೇಶಿಸ್ತಾನೆ. ಇದರಿಂದಾಗಿ ಮಾತೆಯು ಗುಹೆಯ ಮತ್ತೊಂದು ಬದಿಯಿಂದ ಹೊರ ಹೋಗ್ತಾಳೆ. ಆ ಗುಹೆಯನ್ನ ಇಂದಿಗೂ ಕೂಡ ಆ ಗುಹೆಯನ್ನ ಅರ್ಧಕುಮಾರಿ, ಆದಿಕುಮಾರಿ ಅಥವಾ ಗರ್ಭಜೂನ್ ಎಂದು ಕರೆಯಲಾಗುತ್ತೆ. ಗುಹೆಯ ಬಳಿ ಹನುಮಂತನಿಗೂ ಹಾಗೂ ಭೈರವನಾಥನಿಗೂ ಮಹಾಯುದ್ಧವೇ ನಡೆದು ಹೋಗುತ್ತೆ. ಈ ಹೋರಾಟದಲ್ಲಿ ಹನುಮಂತನು ದುರ್ಬಲನಾಗ್ತಾನೆ. ಆದ್ದರಿಂದ ಮಾತಾ ವೈಷ್ಣವಿ ದೇವಿಯು ಮಹಾಕಾಳಿಯ ರೂಪವನ್ನು ಧರಿಸಿ ಭೈರವನಾಥನನ್ನ ಸಂಹರಿಸ್ತಾಳೆ. ಭೈರವನಾಥನ ಶಿರಚ್ಛೇದ ಮಾಡಿ ಗುಹೆಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದ್ದ ತ್ರಿಕೂಟ ಪರ್ವತದ ಭೈರವ ಕಣಿವೆಯಲ್ಲಿ ಎಸೆಯುತ್ತಾಳೆ. ಆ ಸ್ಥಳವನ್ನೇ ಭೈರವನಾಥ ದೇವಾಲಯವೆಂದು ಕರೆಯಲಾಗುತ್ತೆ. ಈ ಗುಹೆಯಲ್ಲಿ ಕಾಳಿ, ಸರಸ್ವತಿ ಮತ್ತು ಲಕ್ಷ್ಮಿಯು ನೆಲೆಸಿದ್ದಾರೆಂದು ಹೇಳಲಾಗುತ್ತೆ. ತನ್ನ ಮೇಲೆ ಆಕ್ರಮಣ ಮಾಡುವುದರ ಹಿಂದಿನ ಭೈರವನ ಮುಖ್ಯ ಉದ್ದೇಶವೆಂದರೆ ಮೋಕ್ಷವನ್ನ ಪಡೆಯುವುದೆಂದು ಮಾತೆ ವೈಷ್ಣೋದೇವಿ ಅರಿತಿದ್ಲು. ಆದ್ದರಿಂದ ವೈಷ್ಣೋದೇವಿಯು ತನ್ನ ಪುನರ್ಜನ್ಮದ ಚಕ್ರದಿಂದ ಭೈರವನಾಥನಿಗೆ ಮೋಕ್ಷವನ್ನು ನೀಡುತ್ತಾಳೆ. ಹಾಗೂ ಆತನಲ್ಲಿ ಭಕ್ತರು ತನ್ನನ್ನ ಭೇಟಿ ನೀಡಿ ದರ್ಶನವನ್ನ ಪಡೆದ ನಂತರವೇ ನಿನ್ನನ್ನ ದರ್ಶನ ಮಾಡಬೇಕೆಂದು ಹೇಳ್ತಾಳೆ. ಅದೇ ನಂಬಿಕೆಯಂತೆ ಇಂದಿಗೂ ಕೂಡ ಮಾತೆ ವೈಷ್ಣವಿ ದೇವಿಯ ದರ್ಶನ ಪಡೆದ ನಂತರವೇ ಭೈರವನಾಥನ ದರ್ಶನವನ್ನ ಪಡಿತಾರೆ. ಇತ್ತ ಕಡೆ ಪಂಡಿತ ಶ್ರೀಧರನು ಅಸಹನೆಗೆ ಒಳಗಾಗಿದ್ದ. ದೇವಿಯನ್ನ ನೋಡಲು ತ್ರಿಕೂಟ ಪರ್ವತವನ್ನೇರಿ ಗುಹೆಯನ್ನ ತಲುಪುತ್ತಾನೆ. ಅದೇ ಗುಹೆಯಲ್ಲಿ ದೇವಿಯನ್ನ ಸ್ತುತಿಸಲು ಆರಂಭಿಸಿದ. ಆತನ ಭಕ್ತಿಗೆ ಒಲಿದ ವೈಷ್ಣೋದೇವಿಯು ಪ್ರತ್ಯಕ್ಷಳಾಗಿ ಆಶೀರ್ವದಿಸ್ತಾಳೆ. ಅಂದಿನಿಂದ ಶ್ರೀಧರ ಮತ್ತು ಆತನ ವಂಶಸ್ಥರು ಮಾತೆ ವೈಷ್ಣೋದೇವಿಯನ್ನ ಪೂಜಿಸಿಕೊಂಡು ಬರ್ತಿದ್ದಾರೆ. ನಂಬಿಕೆಗಳ ಪ್ರಕಾರ ಜಗತ್ತಿನಲ್ಲಿ ಅಧರ್ಮವು ಹೆಚ್ಚಾದಾಗ ಧರ್ಮವನ್ನು ರಕ್ಷಿಸಲು ಆದಿಶಕ್ತಿಯು ಸತ್ವ, ರಜ ಮತ್ತು ತಮ ಈ 3 ರೂಪಗಳಾದ ಸರಸ್ವತಿ, ಮಹಾಲಕ್ಷ್ಮಿ ಮತ್ತು ದುರ್ಗೆಯರ ಸಮ್ಮಿಲನದಿಂದ ಹುಡುಗಿಯನ್ನ ಸೃಷ್ಟಿಸ್ತಾರೆ. ಅದೇ ಹುಡುಗಿಯು ತ್ರೇತಾಯುಗದಲ್ಲಿ
ಭಾರತದ ದಕ್ಷಿಣ ಕರಾವಳಿಯ ರಾಮೇಶ್ವರದಲ್ಲಿ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಪಂಡಿತ ರತ್ನಾಕರ ಅವರ ಪುತ್ರಿಯಾಗಿ ಜನಿಸ್ತಾಳೆ. ಪಂಡಿತ ರತ್ನಾಕರನು ಮಗಳಿಗೆ ತ್ರಿಕೂಟ ಎಂದು ಹೆಸರಿಡುತ್ತಾನೆ. ಆದರೆ ಈಕೆ ವಿಷ್ಣುವಿನ ಭಾಗವೆಂದು ಗುರುತಿಸಿಕೊಂಡಿರುವುದರಿಂದ ವೈಷ್ಣವಿ ಎಂದೇ ಪ್ರಸಿದ್ಧಿಯನ್ನು ಪಡಿತಾಳೆ. ಈಕೆಗೆ ಸುಮಾರು 9 ವರ್ಷ ವಯಸ್ಸಾದಾಗ ಶ್ರೀ ವಿಷ್ಣುವು ಶ್ರೀರಾಮನ ಅವತಾರವೆತ್ತಿ ಭೂಮಿಯಲ್ಲಿ ಜನ್ಮ ತಳೆದ. ನಂತರ ಈಕೆ ಶ್ರೀರಾಮನನ್ನ ವಿವಾಹವಾಗಲು ಕಠಿಣ ತಪಸ್ಸನ್ನು ಕೈಗೊಳ್ತಾಳೆ. ಸೀತಾಪಹರಣವಾದಾಗ ಶ್ರೀರಾಮ ಸೀತೆಯನ್ನ ಹುಡುಕುತ್ತಾ ಬರುತ್ತಿರುವಾಗ ಕಡಲ ತೀರದಲ್ಲಿ ಒಂದು ಹುಡುಗಿ ಧ್ಯಾನಸ್ಥಳಾಗಿದ್ದನ್ನ ಕಂಡ. ಆಗ ಆಕೆ ರಾಮನನ್ನ ನೋಡಿ ತನ್ನನ್ನ ವಿವಾಹವಾಗುವಂತೆ ಪರಿಪರಿಯಾಗಿ ಬೇಡಿಕೊಳ್ತಾಳೆ. ಆಗ ಶ್ರೀರಾಮನು, ಅದು ಸಾಧ್ಯವಿಲ್ಲ ತಾಯಿ, ತಾನು ಸೀತೆಯನ್ನ ಹೊರತು ಬೇರಾರನ್ನು ಕೂಡ ಪತ್ನಿಯನ್ನಾಗಿ ಸ್ವೀಕರಿಸೋದಿಲ್ಲ. ಆದರೆ ಕಲಿಯುಗದಲ್ಲಿ ನಾನು ಕಲ್ಕಿ ಅವತಾರದಲ್ಲಿ ನಿನ್ನನ್ನ ವಿವಾಹವಾಗ್ತೇನೆ. ಅಲ್ಲಿಯವರೆಗೆ ನೀನು ಹಿಮಾಲಯದ ತ್ರಿಕೂಟ ಪರ್ವತದಲ್ಲಿ ಹೋಗಿ ಧ್ಯಾನಸ್ಥಳಾಗು, ಬರುವ ಭಕ್ತರ ನೋವುಗಳನ್ನು ಪರಿಹರಿಸು ಎಂದು ಆಶೀರ್ವದಿಸಿದ. ಶ್ರೀರಾಮನು ರಾವಣನನ್ನ ಸಂಹರಿಸಿ ವಿಜಯಶಾಲಿಯಾದಾಗ ಇದೇ ಖುಷಿಯಲ್ಲಿ ವೈಷ್ಣವಿ ದೇವಿಯು ನವರಾತ್ರಿಯನ್ನ ಆಚರಿಸ್ತಾಳೆ. ಅಂದಿನಿಂದ ನವರಾತ್ರಿಯ 9 ದಿನಗಳಲ್ಲಿ ರಾಮಾಯಣವನ್ನ ಪಠಿಸ್ತಾರೆ ಹಾಗೂ ವೈಷ್ಣೋದೇವಿಯನ್ನ ಇಲ್ಲಿ ಪೂಜಿಸ್ತಾರೆ. ಅಂತಹ ಪುರಾಣ ಪ್ರಸಿದ್ಧ ಶಕ್ತಿಪೀಠ ಜಮ್ಮು ಕಾಶ್ಮೀರದ ಮುಕುಟದಂತೆ ಇಂದಿಗೂ ವಿರಾಜಮಾನವಾಗಿ ನಿಂತಿದೆ. ಜಮ್ಮು ಕಾಶ್ಮೀರದ ರಕ್ಷಣೆಯ ಹೊಣೆ ಹೊತ್ತುಕೊಂಡಿದ್ದಾಳೆ ವೈಷ್ಣೋದೇವಿ ಎಂಬ ನಂಬಿಕೆಯೂ ಇದೆ. ಇವಿಷ್ಟು ವೈಷ್ಣೋದೇವಿಯ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.